ಒಂದೇ ಒಂದು ಕೊಲೆ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳುವಂತೆ ಮಾಡಿದೆ. ಮಹಿಳೆಯನ್ನ 50 ತುಂಡುಗಳಾಗಿ ಕತ್ತರಿಸಿ ಫ್ರಿಡ್ಜ್ನಲ್ಲಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಇವತ್ತು ಮರಣೋತ್ತರ ಪರೀಕ್ಷೆ ನಡೆಯುತ್ತೆ. ಮರಣೋತ್ತರ ಪರೀಕ್ಷೆ ಮಾಡೋದೇ ಈಗ ಸವಾಲಿನ ಕೆಲಸ ಆಗಿರುವಂತಹದ್ದು. ಮರಣೋತ್ತರ ಪರೀಕ್ಷೆಗೆ ಈಗ ಬೇಕಾದಂತಹ ಸಿದ್ಧತೆಗಳು ಒಂದು ಕಡೆ ಆಗ್ತಾ ಇದೆ. ಮತ್ತೊಂದು ಕಡೆ ಮರಣೋತ್ತರ ಪರೀಕ್ಷೆಯ ಬಳಿಕ ಕುಟುಂಬಸ್ಥರಿಗೆ ಈ ಮೃತ ಮಹಾಲಕ್ಷ್ಮಿಯ ದೇಹದ ತುಂಡುಗಳನ್ನು ಪೀಸ್ ಆಗಿರುವಂತಹ ದೇಹದ ಭಾಗಗಳನ್ನು ಹಸ್ತಾಂತರ ಮಾಡುವಂತಹ ಕೆಲಸ ಆಗುತ್ತೆ. ನೋಡಿ, ಈ ರೀತಿಯ ಕೊಲೆ ಆದಂತಹ ಸಂದರ್ಭದಲ್ಲಿ ಪೊಲೀಸರು ಮೊದಲು ಮಾಡುವಂತಹ ಕೆಲಸವೇ ಪೋಸ್ಟ್ ಮಾರ್ಟಮ್. ಅದರ ರಿಪೋರ್ಟ್ ಏನು ಬರುತ್ತೆ ಅನ್ನೋದನ್ನು ಕಾಯ್ದಿರ್ತಾರೆ. ಬಟ್ ಇಲ್ಲಿ ದೇಹದ ಭಾಗ ತುಂಡಾಗಿರೋದ್ರಿಂದ ಹೇಗೆ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮಾದೇಶ್ ಆನೇಕಲ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಈ ರೀತಿ ಕೊಲೆ ಆದಂತಹ ಸಂದರ್ಭದಲ್ಲಿ ಪೊಲೀಸರು ಮೊದಲು ಕಾಯೋದೆ ಪೋಸ್ಟ್ ಮಾರ್ಟಮ್ನ ರಿಪೋರ್ಟ್ಗೆ. ಅಲ್ಲಿ ದೇಹವನ್ನು ಕೊಯ್ಯುವಂತಹ ಕೆಲಸ ಆಗಿರುತ್ತೆ. ಬೇಕಾದಂತಹ ಅಂಶ ಏನಿದೆ ಅದನ್ನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಉಲ್ಲೇಖಿಸ್ತಾರೆ. ಬಟ್ ಇಲ್ಲಿ ದೇಹವನ್ನೇ ತುಂಡು ಮಾಡಿರುವಂಥದ್ದು, 50 ಭಾಗ ಮಾಡಿರುವಂಥದ್ದು ಹೇಗೆ ಸವಾಲಾಗುತ್ತೆ ಇದು ವೈದ್ಯರಿಗೆ ಅಂತೇಳಿ ಪೋಸ್ಟ್ ಮಾರ್ಟಮ್ ಮಾಡುವಂತಹ ಸಂದರ್ಭದಲ್ಲಿ? ಪ್ರೇಮ್ ಕುಮಾರ್, ಅಂದರೆ ಮೊದಲಿಗೆ ಅಂದರೆ ದೇಹದ ಭಾಗಗಳನ್ನು ಈಗಾಗಲೇ ತುಂಡಾಗಿ ಕತ್ತರಿಸಿರುವಂತಹ ಹಿನ್ನೆಲೆಯಲ್ಲಿ ಒಂದು ಮಟ್ಟಕ್ಕೆ ಎವಿಡೆನ್ಸ್ಗಳನ್ನು ನಾಶ ಮಾಡುವಂಥ ಕೆಲಸವನ್ನು ಕೂಡ ಕೊಲೆಗಾರ ಮಾಡಿದ್ದಾನೆ ಅನ್ನುವಂಥದ್ದು. ಆದರೂ ಕೂಡ ಫೊರೆನ್ಸಿಕ್ ಅಧಿಕಾರಿಗಳು ಹೇಳುವಂಥದ್ದು, ಸಿಬ್ಬಂದಿಗಳು ಹೇಳುವಂಥದ್ದು ಏನು ಅಂದರೆ, ಏನು ಎವಿಡೆನ್ಸ್ ಇದ್ದಾವೆ ಎಲ್ಲವನ್ನು ಕೂಡ ನಾವು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ ಅನ್ನುವಂಥದ್ದು. ಅಂದರೆ ಗಾಯದ ಗುರುತು ಅಂದರೆ ಆತ ಅಂದರೆ ಯಾರು ಕೊಲೆ ಮಾಡಿರ್ತಾರೆ, ಕೊಲೆ ಮಾಡಿದಂಥ ಸಂದರ್ಭದಲ್ಲಿ ಮೊದಲು ಎಲ್ಲಿಗೆ ಗಾಯ ಮಾಡ್ದ ಅನ್ನುವಂಥದ್ದು, ಅಂದರೆ ಕತ್ತಿನ ಭಾಗಕ್ಕೆ ಗಾಯ ಮಾಡ್ದ ಅಥವಾ ಹೊಟ್ಟೆ ಭಾಗಕ್ಕೆ ಗಾಯ ಮಾಡ್ದ, ಆ ಗಾಯ ಮಾಡಿದಂಥ ಸ್ಥಳವನ್ನು ನಾವು ಮೊದಲಿಗೆ ಪತ್ತೆ ಹಚ್ಚಬೇಕಾಗತ್ತೆ. ಆ ಪತ್ತೆ ಹಚ್ಚಿದ ನಂತರ ನಮಗೊಂದು ದೊಡ್ಡ ಮಟ್ಟದ ಕ್ಲೂ ಸಿಕ್ಕಂಗೆ ಆಗುತ್ತೆ ಅನ್ನೋ ಥರದ ಮಾತುಗಳನ್ನು ಫೊರೆನ್ಸಿಕ್ ಅವರು ಮಾಹಿತಿಯನ್ನು ನೀಡ್ತಾ ಇರುವಂಥದ್ದು. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಅಂದರೆ ಪೊಲೀಸರು ಅನುಮತಿಯನ್ನು ಕೊಡಬೇಕಾಗತ್ತೆ. ಅನುಮತಿ ಕೊಟ್ಟ ಕೂಡಲೇ ಬೋರಿಂಗ್ ಮಾರ್ಚರಿಯಲ್ಲಿ ಏನು ಈಗ ಪೀಸ್ಗಳೇನಿದ್ದಾವೆ 50 ಪೀಸ್ಗಳು ಅದನ್ನು ಇಟ್ಕೊಂಡಿರುವಂಥದ್ದು ಫ್ರೀಸರಲ್ಲಿ ಇಟ್ಟಿದ್ದಾರೆ. ಅದನ್ನು ತೆಗೆದು ಅವರು ಮರಣೋತ್ತರ ಪರೀಕ್ಷೆಯನ್ನು ನಡೆಸೋದಕ್ಕೆ ಶುರು ಮಾಡ್ತಾರೆ. ಮೊದಲಿಗೆ ಮರಣಕ್ಕೂ ಮುಂಚೆ ಅಂದರೆ ಸಾಯೋದಕ್ಕೂ ಮುಂಚೆ ಆದಂಥ ಗಾಯಗಳನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡಲಾಗುತ್ತೆ. ಜೊತೆಗೆ ಏನು ಆ ಪೀಸ್ಗಳು ಇರ್ತವೆ ಆ ಪೀಸ್ಗಳನ್ನು ಜೋಡಿಸುವಂಥ ಕೆಲಸ ಮಾಡ್ತಾರೆ. ಆಮೇಲೆ ಅದರಲ್ಲಿ ಏನಾದರೂ ಅಂದರೆ ಆ ಪೀಸ್ಗಳಲ್ಲಿ ಏನಾದರೂ ದೇಹದಲ್ಲಿದ್ದಂಥ ಯಾವುದಾದ್ರೂ ಪಾರ್ಟ್ ಏನಾದರೂ ಮಿಸ್ ಆಗಿದೆಯಾ ಈ ಬಗ್ಗೆ ಕೂಡ ಸರ್ಚ್ ಮಾಡ್ತಾರೆ. ಅದೆಲ್ಲವೂ ಕೂಡ ಆದ ನಂತರ ಯಾವ ಆಯುಧದಲ್ಲಿ ಹತ್ಯೆ ಮಾಡಿರ್ಬೋದು, ಯಾವ ಆಯುಧದಲ್ಲಿ ಈ ರೀತಿಯಾಗಿ 50 ಪೀಸ್ಗಳಾಗಿ ಕತ್ತರಿಸಿರ್ಬೋದು ಅನ್ನುವಂಥ ಕೂಡ ಒಂದು ಅಂದಾಜನ್ನು ಮಾಡುವಂಥ ಕೆಲಸವನ್ನು ಫೊರೆನ್ಸಿಕ್ ಅಧಿಕಾರಿಗಳು ಮಾಡ್ತಾರೆ. ಒಟ್ಟಾರೆ ಏನೆಲ್ಲ ಕ್ಲೂಗಳನ್ನು ತೆಗೆದುಕೊಳ್ಬೇಕು ಅಂದರೆ ಗಾಯಗಳಾದಂಥ ಸಂದರ್ಭದಲ್ಲಿ ಮತ್ತು ಆ ಗಾಯಗಳಿಂದ ಸಿಗುವಂಥ ಎವಿಡೆನ್ಸನ್ನು ಕೂಡ ಕಲೆ ಹಾಕುವಂಥ ಕೆಲಸವನ್ನು ಫೊರೆನ್ಸಿಕ್ ಅಧಿಕಾರಿಗಳು ಮಾಡ್ತಾರೆ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಶುರುವಾಗುವಂಥ ಸಾಧ್ಯತೆ ಇರುವಂಥದ್ದು. ಆದರೆ ಇಲ್ಲಿವರೆಗೂ ಕೂಡ ಅವರ ಕುಟುಂಬಸ್ಥರು ಯಾರು ಕೂಡ ಈ ಬೋರಿಂಗ್ ಆಸ್ಪತ್ರೆಯ ಮಾರ್ಚರಿ ಬಳಿ ಬಂದಿಲ್ಲ. ಪೊಲೀಸರು ಅನುಮತಿ ಕೊಡಬೇಕು. ಜೊತೆಗೆ ಅವರ ಕುಟುಂಬಸ್ಥರು ಕೂಡ ಇಲ್ಲಿ ಬಂದ ನಂತರ ಇಲ್ಲಿ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ಶುರುವಾಗುತ್ತೆ. ಪ್ರೇಮ್ ಕುಮಾರ್, ಓಕೆ, ಥ್ಯಾಂಕ್ ಯು ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ.